హిందువులలో ఎన్ని దేవతలు ఉండ్రు? ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? ಸ್ನೇಹಿತರೆ, ಕಾಂಗ್ರೆಸ್ ಇದ್ದರೆ ಮುಸ್ಲಿಮರು, ಕಾಂಗ್ರೆಸ್ ಇಲ್ಲದೆ ಹೋದರೆ ನೀವೇನೂ ಅಲ್ವೇ ಅಲ್ಲ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಂಥ ತೆಲಂಗಾಣ CM ರೇವಂತ್ ರೆಡ್ಡಿ ಇದೀಗ ಮತ್ತೊಮ್ಮೆ ಹಿಂದೂಗಳ ವಿರುದ್ಧವಾಗಿಯೇ ಬಾಲ ಬಿಚ್ಚಿಬಿಟ್ಟಿದ್ದಾರೆ. ಹಿಂದೂ ದೇವತೆಗಳ ಬಗ್ಗೆ CM ರೇವಂತ್ ರೆಡ್ಡಿ ಅಪಹಾಸ್ಯ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ, ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಿಂದೂಗಳನ್ನೇ ಅಪಹಾಸ್ಯ ಮಾಡಿದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ಭಾರಿ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಆಂಜನೇಯನ ವಿರುದ್ಧವೂ ಕೂಡ ವ್ಯಂಗ್ಯವಾಡಿರ್ತಕ್ಕಂಥ ರೇವಂತ್ ರೆಡ್ಡಿ ಆಂಜನೇಯನ ಭಕ್ತರನ್ನು ಕೆಣಕುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಈ ವಿಷಯವೇ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಏನಾಯಿತು, CM ರೇವಂತ್ ರೆಡ್ಡಿ ಅವರು ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಎಡಪಂಥೀಯ ಇರಲಿ ಬಲಪಂಥೀಯ ಇರಲಿ, ಅವರು BJPನೋ RSSನವರೋ ಜೊತೆಗೆ ಕಾಂಗ್ರೆಸ್ಸೋ ಯಾರೇ ಇರಲಿ, ಆದರೆ ಈ ಎಡಪಂಥೀಯರು ನಾಸ್ತಿಕರಾಗಬೇಕು, ಬಲಪಂಥೀಯರು ಆಸ್ತಿಕರಾಗಬೇಕು ಅನ್ನೋ ರೂಲ್ ಎಲ್ಲೂ ಇಲ್ಲ. ಈ ಹಿಂದೂ ದೇವತೆಗಳ ಅಸ್ತಿತ್ವವನ್ನು ಕೆಣಕಬೇಕು ಅನ್ನೋದು ಈ ಎಡಪಂಥೀಯರ ಒಂದು ಕಾರ್ಯವೈಖರಿನ ಅಥವಾ ಸಿದ್ಧಾಂತವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ತೆಲಂಗಾಣ CM ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ವೇಳೆ ಹಿಂದೂ ದೇವತೆಗಳ ವಿರುದ್ಧವಾಗಿಯೇ ಅವಹೇಳನ ಮಾಡಿಬಿಟ್ಟಿದ್ದಾರೆ. ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡ್ತಾ ಇದ್ದರು. ಆ ವೇಳೆ ವಿವಾದಾತ್ಮಕವಾದಂಥ ಹೇಳಿಕೆಯೊಂದನ್ನು ಮಾತನಾಡ್ತಾರೆ. ಈ ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಈ ಬಹುದೇವತೆಗಳ ಸಂಪ್ರದಾಯ ಇದೆಯೋ ಗೊತ್ತಿಲ್ಲ, ಯಾಕೆ ಬಹುದೇವರುಗಳಿರೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಹನುಮಂತ ಅವಿವಾಹಿತರ ದೇವರು, ಮದುವೆ ಆದವರಿಗೊಬ್ಬರು ದೇವರು, ಮದುವೆ ಆಗದೇ ಇರೋರಿಗೊಬ್ಬರು ದೇವರು, ಹಾಗೆ ಹನುಮಂತ ಅವಿವಾಹಿತರ ದೇವರು ಅಂತ ಕೂಡ ಅವ್ರು ಹೇಳ್ತಾರೆ. ಹಿಂದೂಗಳು ಎಷ್ಟು ದೇವ್ರನ್ನ ನಂಬ್ತಾರೋ ನನಗಂತೂ ಗೊತ್ತಾಗೋದಿಲ್ಲ. 3 ಕೋಟಿ ದೇವರಿದ್ದಾವಂತೆ. ಇಷ್ಟೊಂದು ದೇವರುಗಳು ಯಾಕೆ? ಅವಿವಾಹಿತರಿಗೆ ಒಬ್ಬ ದೇವರು ಹನುಮಾನ್, 2 ಬಾರಿ ಮದುವೆ ಆದವರಿಗೆ ಇನ್ನೊಂದು ದೇವರು, ಈ ಮದ್ಯಪಾನವನ್ನು ಮಾಡೋರಿಗೆ ಇನ್ನೊಂದು ದೇವರು, ಕೋಳಿ ಬಲಿಗೋಸ್ಕರ ಒಬ್ಬ ದೇವರಿದ್ದಾನೆ, ಬೇಳೆಗೋಸ್ಕರ ಒಬ್ಬ ದೇವರು, ಅನ್ನಕ್ಕೋಸ್ಕರ ಒಬ್ಬ ದೇವರಿದ್ದಾನೆ, ಪ್ರತಿಯೊಂದು ಗುಂಪಿಗೂ ತನ್ನದೇ ಆದ ದೇವರಿದ್ದಾನೆ, ಎಷ್ಟಕ್ಕೊಂದು ದೇವರು ಅಂತ ಹೇಳಿ ತಮಾಷೆಯನ್ನು ಮಾಡ್ತಾರೆ. ಅದೊಂದು ರೀತಿಯಾಗಿ ವ್ಯಂಗ್ಯ ಆಡ್ತಕ್ಕಂಥ ಪರಿಯೆ. ಎಲ್ಲಮ್ಮ, ಪೋಚಮ್ಮ, ಮೈಸಮ್ಮ, ಕೋಳಿ ಬೇಡೋರಿಗೆ ಒಬ್ಬೊಬ್ಬ ದೇವರು ಒಂದೊಂದು ರೀತಿಯಾಗಿದ್ದಾನೆ, ದಾಲ್ ತಿನ್ನೋರಿಗೊಬ್ಬರು, ರೈಸ್ ತಿನ್ನೋರಿಗೊಬ್ಬರು, ಈ ರೀತಿಯಾಗಿ ಸರಿಯೇ ಎಲ್ಲ ರೀತಿಯ ದೇವರುಗಳು ಕೂಡ ಇವರಲ್ಲಿದ್ದಾರೆ ಅನ್ನೋ ರೀತಿಯಾಗಿ ದೇವರುಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿರೋದು. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ಆದರೆ ಈ ರೀತಿಯಾಗಿ ಕಾಂಗ್ರೆಸ್ಸಿಗರಾದ ಮಾತ್ರಕ್ಕೆ ಈ ಥರದನ್ನೆಲ್ಲವನ್ನೂ ಕೂಡ ವ್ಯಂಗ್ಯವಾಡಬಹುದು, ಪ್ರಶ್ನೆ ಮಾಡಬಹುದು ಅನ್ನೋ ಧಾವಂತ ಈ ನಾಯಕರುಗಳಿಗೆ ಯಾಕೋ ಗೊತ್ತಾಗೋದಿಲ್ಲ. ನೋಡಿ, ತೆಲಂಗಾಣ CM ರೇವಂತ್ ರೆಡ್ಡಿ ಹೇಳಿಕೆಗೆ ತೆಲಂಗಾಣದ BJP ಕೂಡ ಒಂದು ಕಡೆ ಕಿಡಿಕಾರ್ತಾ ಇರೋದು. CM ರೇವಂತ್ ರೆಡ್ಡಿ ಮತ್ತೊಮ್ಮೆ ಹಿಂದೂ ದೇವತೆಗಳ ವಿರುದ್ಧವಾಗಿ ವಿಷ ಕಾರುವಂತಹ ಮತ್ತು ಕಾಂಗ್ರೆಸ್ ಪಕ್ಷದ ಒಡಲಾಳದಲ್ಲಿರ್ತಕ್ಕಂಥ ಈ ಹಿಂದೂ ಫೋಬಿಕ್ ಅನ್ನೋ DNA ಇದೆಯಲ್ವಾ, ಅದನ್ನು ಬಹಿರಂಗಪಡಿಸೋ ಮುಖಾಂತರವಾಗಿ ತಮ್ಮ ಸಭ್ಯತೆಯ ಗೆರೆಯನ್ನು ದಾಟಿಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳಿದೆ. ಇದು ತಮಾಷೆ ಅಲ್ಲ, ಇದು ನಾಲಿಗೆ ಜಾರಿ ನುಡಿದ ಮಾತಲ್ಲ, ಎಲ್ಲೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಉದ್ದೇಶಪೂರಿತವಾಗಿ ಹಿಂದೂ ಸಂಪ್ರದಾಯಗಳನ್ನು ಅವಹೇಳನ ಮಾಡ್ತಕ್ಕಂಥ, ಭಕ್ತಾದಿಗಳನ್ನು ಅವಮಾನ ಮಾಡ್ತಕ್ಕಂಥ ಉದ್ದೇಶಪೂರ್ವಕವಾಗಿಯೇ ನೀಡಿದಂಥ ಹೇಳಿಕೆ ಅಂತ BJP ಕೂಡ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇರೋದು. ಒಟ್ಟಾರೆಯಾಗಿ ಅವರವರದ್ದೇ ಸಂಪ್ರದಾಯ, ಅವರವ್ರದ್ದೇ ರೀತಿ ರಿವಾಜುಗಳು ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಎಲ್ಲಮ್ಮ ಇರ್ಬೋದು, ಪೋಚಮ್ಮ ಇರ್ಬೋದು, ಅವರವ್ರ ನಂಬಿಕೆಗೆ ಅವರು ದೇವರನ್ನ ಪೂಜೆ ಮಾಡ್ತಾರೆ. ಆದರೆ ಆ ಕಾರಣಕ್ಕೆ ಅವರ ಸಂಪ್ರದಾಯಗಳ ವಿರುದ್ಧವಾಗಿ ಒಬ್ಬ ಸಮಾಜವನ್ನು ಪ್ರತಿನಿಧಿಸುವ ನಾಯಕ ಈ ರೀತಿಯಾಗಿ ಮಾತನಾಡೋದನ್ನು ಸಹಜವಾಗಿ ಯಾರು ಕೂಡ ಒಪ್ಪಲಿಕ್ಕೆ ಅಸಾಧ್ಯ. ತಾವು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರನ್ನ ಸಂತುಷ್ಟಗೊಳಿಸಲಿಕ್ಕೆ ರೇವಂತ್ ರೆಡ್ಡಿ ಅವರು ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ. ಏಕೆಂದರೆ ಹೆಚ್ಚಾಗಿ ಅಲ್ಪಸಂಖ್ಯಾತರನ್ನ ಹೋಲಿಕೆ ಮಾಡಲಿಕ್ಕೆ ಈ ಹಿಂದೂ ದೇವತೆಗಳನ್ನು ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗೂ ಕೂಡ ಅನೇಕರು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ನೋಡಿ, ಈ ಹಿಂದೆಯೂ ಕೂಡ ರೇವಂತ್ ರೆಡ್ಡಿ ಏನು ಈ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದಿದೆ ಮೊದಲಲ್ಲ. ಹಿಂದೂ ದೇವರುಗಳ ಬಗ್ಗೆ ರೇವಂತ್ ನೀಡಿರ್ತಕ್ಕಂಥ ಹಳೆಯ ಹೇಳಿಕೆ ಕೂಡ ವಿವಾದ ಕಾರಣವಾಗ್ತಾ ಇದೆ. ಕಳೆದ ವರ್ಷವೇ BJP ವಿರುದ್ಧ ವಾಗ್ದಾಳಿ ಮಾಡಬೇಕಾದ್ರೆ ದೇವರ ಫೋಟೋಗಳೊಂದಿಗೆ ಏನನ್ನಾದರೂ ಹುಡುಕೋರು ಭಿಕ್ಷುಕರಾಗ್ತಾರೆ, ಅವರು ಹಿಂದೂಗಳಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ದೇವರು ದೇವಸ್ಥಾನದಲ್ಲಿರಬೇಕು, ಭಕ್ತಿ ಹೃದಯದಲ್ಲಿರಬೇಕು, ಅಂಥ ಜನರು ಮಾತ್ರ ನಿಜವಾಗಿ ಹಿಂದೂಗಳು. BJP ನಾಯಕರು ರಸ್ತೆಗಳಲ್ಲಿ ದೇವ್ರ ಫೋಟೋ ಇಟ್ಟು ಓಟ್ ಕೇಳ್ತಾರೆ ಅಂತ ಹೇಳಿ ಅವರು BJPಯಿಂದನೂ ಕೂಡ ಬಹಳ ಆಕ್ರೋಶ ಕೂಡ ಕೇಳಿಬಂದಿತ್ತು. ಅದಾದಮೇಲೆ ಜನರಿಂದಲೂ ಕೂಡ ಅದೇ ರೀತಿಯಾಗಿ ಆಕ್ರೋಶ ಕೂಡ ಕೇಳಿಬಂದಿತ್ತು.
ನೋಡಿ, ಇದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೆ ರೇವಂತ್ ರೆಡ್ಡಿ ಇದೇ ಮುಸ್ಲಿಂ ನಾಯಕರಿಂದಲೂ ಕೂಡ ತಿರುಗೇಟನ್ನು ಕೇಳಿದ್ದುಂಟು. ಸರಿಯಾದಂಥ ಕ್ಲಾಸ್ ಬೆಂಡೆತ್ತಿದ್ರು, ಮೌಲ್ವಿಯೇ ತಿರುಗೇಟನ್ನು ಕೊಟ್ಟಿದ್ದರು ರೇವಂತ್ ರೆಡ್ಡಿ ಅವ್ರಿಗೆ. ಯಾಕೆ ಅಂದರೆ ಈ ಮುಸ್ಲಿಂ ಧರ್ಮಗುರು ತೆಲಂಗಾಣ ಸಿ ಎಮ್ಗೆ ಕೊಟ್ಟಂಥ ರಿಪ್ಲೈ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ನೀವು ಕಾಂಗ್ರೆಸ್ ಇಲ್ಲದೇ ಇದ್ದರೆ ಮುಸ್ಲಿಮ್ರು ಏನೂ ಅಲ್ಲ ಅನ್ನೋ ರೀತಿಯಾಗಿ ರೇವಂತ್ ರೆಡ್ಡಿ ಅವರು ಹೇಳಿದ್ದಕ್ಕೆ ಇದೇ ಮುಸ್ಲಿಂ ಧರ್ಮಗುರು ತೆಲಂಗಾಣ ಸಿ ಎಮ್ಗೆ ಕೊಟ್ಟಂಥ ರಿಪ್ಲೈ. ಬೆಹುಕೂಫ್ಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಮುಸ್ಲಿಮ್ರು ಇದ್ದರೆ ಕಾಂಗ್ರೆಸ್ ಅನ್ನುವ ವಿಚಾರ ದೇಶದಲ್ಲಿ ಅಸ್ತಿತ್ವದಲ್ಲಿ ನೀವು ಇರೋದೇ ಮುಸ್ಲಿಮರ ಮತಗಳಿಂದ, ಕಾಂಗ್ರೆಸ್ ಅಸ್ತಿತ್ವದಲ್ಲಿ ಇರೋದೇ ನಮ್ಮ ಓಟ್ಗಳಿಂದ. ಮುಸ್ಲಿಮ್ರು ಏನಾದರೂ ನಿಮ್ಮನ್ನು ತೆಗೆದು ಬಿಸಾಕಿದ್ರೆ ಏನಾಗಬೇಡ ನಿಮ್ಮ ಪರಿಸ್ಥಿತಿ. ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನಾಳೆನೇ ಚುನಾವಣೆ ಇಟ್ಕೊಳ್ಳಿ, ಮರುದಿನವೇ ನಿಮ್ಮ ಸಿ ಎಮ್ ಸೀಟ್ ಖಾಲಿ ಆಗುತ್ತೆ ಅಂತ ಒಬ್ಬ ಮೌಲ್ವಿ ರಿಯಾಕ್ಟ್ ಮಾಡಿದರು. ಅದನ್ನು ಬಿ ಜೆ ಪಿ ಕೂಡ ಟ್ಯಾಗ್ ಮಾಡಿಕೊಂಡಿತ್ತು. ಒಟ್ಟಾರೆಯಾಗಿ ಈ ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಅವರು ರೇವಂತ್ ರೆಡ್ಡಿ ಮತ್ತು ಮುಸ್ಲಿಂ ಧಾರ್ಮಿಕ ಗುರು ಮಾತನಾಡಿರುವ ಹೇಳಿಕೆ ಸ್ಟೇಟ್ಮೆಂಟ್ನ ಕೊಲ್ಯಾಜ್ ಮಾಡಿ ವೈರಲ್ ಕೂಡ ಮಾಡಿದರು. ಎಲ್ಲೋ ಒಂದು ಕಡೆ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಅಂತ ಹೇಳಿ ಪರಿಗಣಿಸೋದನ್ನು ಬಿಡಬೇಕು ಕಾಂಗ್ರೆಸ್ ಪಾರ್ಟಿ, ಅವರ ಶ್ರೇಯೋಭಿವೃದ್ಧಿಗೂ ಕೂಡ ಕೆಲಸ ಮಾಡಬೇಕು ಅನ್ನೋ ರೀತಿಯಾಗಿ ವೈಯಕ್ತಿಕವಾಗಿಯೂ ಕೂಡ ತಿರುಗೇಟನ್ನು ಕೊಟ್ಟಿದ್ದರು. ನೋಡಿ, ಹಿಂದೂಗಳು ಮತ್ತು ಹಿಂದೂ ದೇವರುಗಳ ಬಗ್ಗೆ ಕಾಂಗ್ರೆಸ್ ಹೊಂದಿರತಕ್ಕಂಥ ದ್ವೇಷ ಈಗ ಬಹಿರಂಗವಾಗ್ತಾ ಇದೆ ಅನ್ನೋ ಆಕ್ರೋಶ ಸಾಮಾಜಿಕವಾಗಿ ಕೇಳಿ ಬರ್ತಾ ಇರೋದು ಈ ರೇವಂತ್ ರೆಡ್ಡಿ ಅವರು ಮಾತನಾಡಿರೋದ್ರಿಂದ. ಹಿಂದೂ ಸಮುದಾಯ ಇದನ್ನು ಗಂಭೀರವಾಗಿ ಯೋಚಿಸೋ ಸಮಯ ಬಂದಿದೆ. ನೀವು ವಿಭಜನೆಯಾಗಿಯೇ ಇದ್ದು ಈ ಅವಮಾನವನ್ನು ಸಹಿಸ್ಕೊಳ್ಳೋದನ್ನು ಕಂಟಿನ್ಯೂ ಮಾಡ್ತೀರಾ, ಅಥವಾ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಶಕ್ತಿ ಏನು ಅನ್ನೋದನ್ನು ಪ್ರತಿಪಾದಿಸ್ತೀರಾ ಅಂತ ಹೇಳಿ ಒಂದು ರೀತಿಯಾಗಿ ಒಂದು ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಬಂಡಿ ಸಂಜಯ್ ಹಿಂದೂ ಸಮುದಾಯವನ್ನು ಒಗ್ಗೂಡಿಸ್ಲಿಕ್ಕೆ ಈ ಥರದ್ದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ರೇವಂತ್ ರೆಡ್ಡಿ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರು, ಅದಾದ ಮೇಲೆ ಒಂದು ಹಿಂದೂ ಸಮುದಾಯ ಇದರಿಂದ ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿಯಾಗಿ ಪದೇ ಪದೇ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ನೆಗೆಟಿವಿಟಿಯನ್ನು ಬಿತ್ತುವ ಕೆಲಸವನ್ನು ಮಾಡ್ತಾರೆ. ನೋಡಿ, ವೈಯಕ್ತಿಕವಾಗಿ ಒಂದು ರೀತಿಯಾಗಿ ಎಲ್ಲಮ್ಮ ಇರ್ಬೋದು, ಪೋಚಮ್ಮ ಇರ್ಬೋದು, ಮೈಸಮ್ಮ ಇರ್ಬೋದು, ಈ ಥರದ ದೇವತೆಗಳನ್ನು ಜನರೇ ಅವರಿಗೋಸ್ಕರ ಹುಟ್ಟು ಹಾಕ್ಕೊಂಡಿರ್ಬೋದು. ಅದು ಅವರ ಸಂಪ್ರದಾಯ ಇರ್ಬೋದು, ಅವರ ನಂಬಿಕೆಗಳಿರ್ಬೋದು. ಅವ್ರನ್ನ ನಂಬಿದ ಮೇಲೆ ಕೆಲವೊಂದು ವಿಷಯಗಳು ಅವರಿಗೆ ಸಂತುಷ್ಟರಾಗಿ ಅಥವಾ ಆ ದೇವತೆಗಳನ್ನು ಅವರೇ ಒಂದು ರೀತಿಯ ಒಲಿಸಿಕೊಂಡಿರುವ ರೀತಿಯಲ್ಲಿ ಅವರು ಆಚರಣೆಗಳನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ಮುಸ್ಲಿಮರನ್ನ ಓಲೈಸಲಿಕ್ಕೋ ಅಥವಾ ಈ ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೋ ಈ ಥರದ ಕಾಂಗ್ರೆಸ್ ಸಿ ಎಮ್ ಹೇಳಿಕೆಯನ್ನು ಎಲ್ಲರೂ ಕೂಡ ಖಂಡಿಸುವ ಸಮಯ ಬಂದಿದೆ ಅನ್ನೋ ರೀತಿಯಾಗೂ ಕೂಡ ಚರ್ಚೆ ಶುರುವಾಗ್ತಾ ಇರೋದು. ಅದಕ್ಕೋಸ್ಕರವಾಗಿ ನೋಡಿ, ಈ ಮುಸ್ಲಿಮರ ಬಗ್ಗೆಯೂ ಕೂಡ ಆತ ಹೊಂದಿರತಕ್ಕಂಥ ಹೇಳಿಕೆಗೆ ಬೆಹುಕೂಫ್ ಅನ್ನೋ ಹೇಳಿಕೆಯೂ ಕೂಡ ಒಬ್ಬ ಮೌಲ್ವಿಯಿಂದ ಬಂತು. ಆದರೆ ಹಿಂದೂ ದೇವತೆಗಳನ್ನು, ಹಿಂದೂ ದೇವರುಗಳನ್ನು ಅಪಹಾಸ್ಯ ಮಾಡುವ ಮಟ್ಟಿಗೆ ರಾಜಕೀಯ ನಾಯಕರು ಕೂಡ ನಿಲ್ಲಬಾರ್ದು. ಅವು ಸಂಸ್ಕೃತಿಗಳನ್ನು, ಸಂಪ್ರದಾಯಗಳನ್ನು ರೆಸ್ಪೆಕ್ಟ್ ಮಾಡುವ ನಾಯಕರಾಗಬೇಕು. ಇನ್ನು ಮದುವೆಯಾಗದ ಆಂಜನೇಯ ಅನ್ನೋ ರೀತಿಯಾಗಿ ಅಥವಾ ಈ ಬ್ರಹ್ಮಚಾರಿಗಳಿಗೆ ಆಂಜನೇಯ ಸೀಮಿತನಾಗಿದ್ದಾನೆ ಅನ್ನೋ ವಿಷಯವಾಗಿ ಎಲ್ಲೂ ಕೂಡ ಈ ರೀತಿಯಾಗಿ ಕಿಂಡಲ್ ಮಾಡುವ ಭರದಲ್ಲಿ ಅವರು ಪೇಚಿಗೆ ಸಿಗಾಕೊಳ್ತಾರೆ ಅನ್ನೋದು ಮಾತ್ರ ಸತ್ಯ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.